ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೈನಿ, ಏನಾಯ್ತು ನೈನಿ? ಬೇಗ ಹೋಗ್ಬೇಕು ಅಂತ ಇವಾಗ ಎಲ್ಲಿಗೆ ಹೋಗ್ತಾ ಇದ್ಯಾ? ಬನ್ನಿ ಯಜಮಾನ್ರೆ. ತಾತ, ಏನಾಯ್ತು ಮಗುಗೆ? ಯಾಕೆಷ್ಟೊಂದು ಅಳ್ತಿದೆ ಮಗು? ಬೆಳಿಗ್ಗೆಯಿಂದ ಜ್ವರನಮ್ಮ. ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ರೆ ಆಟೋ ಆಗ್ಲಿ ಬಸ್ ಆಗ್ಲಿ ಸಿಕ್ತಿಲ್ಲಮ್ಮ. ನಾವು ಕರ್ಕೊಂಡು ಹೋಗ್ತಿದ್ವಿ, ಆದ್ರೆ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಿದೀವಿ. ಎಲ್ಲಿ ಹೋದ್ರು ಪ್ರಾಣ ಕಾಪಾಡೋ ಕೆಲಸನೇ ಅಲ್ವಾ ಯಜಮಾನ್ರೆ? ನಾಗರಾಜ, ಯಾರಿಗೋ ಕಚ್ಚಕ್ ಹೋಗ್ತಿದ್ದಾನೆ ಅನ್ಸುತ್ತೆ. ಬೇಗ ಹೋಗಿ ತಡಿಬೇಕು. ನನ್ನ ಹೆಂಡತಿ ನೈನಿ ಹಾಲು ಕೊಟ್ಟಿದ ತಕ್ಷಣ ಮಗು ಸೈಲೆಂಟ್ ಆಗಿ ಹೋಗೋಯ್ತು. ನೋಡಿದ್ರಾ? ನಿಜಾನೇ ಹೇಳಿದ್ರಿ. ತಾಯಿ ಅಲ್ವೇನಪ್ಪ? ತಾಯಿ ಹಾಲು ಅಮೃತಕ್ಕೆ ಸಮ. ತಾತ, ಮಗು ಹಾಲು ಕುಡಿತು. ಈಗ ಮಗು ಆರಾಮಾಗಿ ಮಲಗಿದೆ. ಏನು ತೊಂದರೆ ಇಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಇದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಸರಿನಮ್ಮ. ಯಜಮಾನ್ರೆ, ನಡೀರಿ ಹೋಗೋಣ. ಬರ್ತೀವಿ. ನೈನಿ, ಇರು ಬಂದೆ. ನೈನಿ, ನೈನಿ ಹೊಡೋಣ. ನಡೀರಿ ಯಜಮಾನ್ರೆ, ಬೇಗ ಹೋಗೋಣ. ನಡೀರಿ. ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರು ಆ ತಾಯಿ ನಿನಗೆ ಹಾಲು ಕುಡಿಸಿ ಹೋದ್ಲು. ನೋಡಿದ್ಯಾ ಮಗಳೇ? ಅದೇ ತಾಯಿ ಮನಸ್ಸು ಅಂದ್ರೆ. ಜೀವ, ಏನ್ ಯೋಚಿಸ್ತಾ ಇದೀಯಾ? ಮೇಡಮ್, ಮಗುನ ಇಲ್ಲೇ ಎಲ್ಲ ಹೂತಾಕಿರೋ ನೆನಪು ನನಗೆ. ಲೈ ಚುಚ್ಬಿಡ್ತೀನಿ ಹಂಗೆ. ಮೇಡಮ್, ನಿಮ್ಮ ಮಗ ಹೆಂಗ್ ಮಾಡ್ತಾವ್ರು ನೋಡಿ. ವಲ್ಲಭ, ಒಂದ್ ನಿಮಿಷ ಸುಮ್ನಿರು. ಕತ್ಲಲ್ ಮಾಡಿರೋ ಕೆಟ್ಟ ಕೆಲ್ಸ ಇದು. ಸ್ವಲ್ಪ ನೆನಪಿಸ್ಕೊಳಕ್ ಬಿಡು. ನೋಡು ಜೀವ, ನಿನ್ ಜೀವ ಹೋಗ್ಬಾರ್ದು ಅಂದ್ರೆ ಜೀವ ಇಲ್ದಿರೋ ಮಗುನ ತೋರಿಸ್ಬೇಕು. ಏನ್ ಹೇಳೋದು ಮೇಡಮ್? ಒಂದು ವಾರ ಆಯ್ತಲ್ಲ, ಗುರ್ತಿಡಿಯಕ್ಕಾಗಲ್ಲ. ನೀನ್ ಗುರ್ತು ಹಿಡಿದ್ರೆ ಸಾಕು. ಮೇಡಮ್, ಒಂದು ಪೆಗ್ ಹಾಕಿದ್ರೆ ಬ್ರೇನು ಚೆನ್ನಾಗಿ ಕೆಲಸ ಮಾಡುತ್ತೆ. ಸಾರ್, ಗಾಡಿಲಿ ಬಾಟ್ಲಿದ್ಯಾ?
ನೀನ್ ಕುಡಿಯೋದ ಕೇಳ್ತೀಯ ಅಂತ ಬಾಟ್ಲು ತಗೊಂಡು ಓಡಾಡ್ತಿದ್ದೀನ? ಲೇ, ನಿನ್ಗೊಂದೇ ಒಂದು ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಮಗು ಎಲ್ಲಿ ಹೂತಾಕಿದ್ಯಾ ಅಂತ ತೋರ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಸಾಯಿಸಿ ಇಲ್ಲೇ ಹೂತಾಕ್ಬಿಡ್ತೀನಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅವ್ರ ಕಾರ್ ಈ ಕಡೆನೆ ಬಂತಲ್ಲ, ಬೇರೆ ಕಡೆ ಏನಾದ್ರೂ ಹೋದ್ರ? ಖಂಡಿತವಾಗ್ಲೂ ಇಲ್ಲೇ ಎಲ್ಲೋ ಇರ್ತಾರೆ. ಮತ್ತೆ ಈ ಕಡೆ ಬರ್ದೆ ಬೇರೆ ಕಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಇಟ್ಸ್ ಎ ಡೆಡ್ ಎಂಡ್. ಈ ಕಡೆನೆ ಹೋಗಿರ್ಬೋದು. ಇಲ್ಲಿ ಯಾರು ಇಲ್ಲ ನೈನಿ. ಇಲ್ಲ ಯಜಮಾನ್ರೆ, ನಾಗರಾಜ ಹೋಗಿದ್ ನಾನೇ ನೋಡ್ದೆ. ಅಪಾಯ ಇಲ್ಲೇ ಎಲ್ಲೋ ನಡೆಯೋದ್ರಲ್ಲಿದೆ. ನಾವು ನೀನು ಹೇಳಿದ ಜಾಗಕ್ಕೆ ಬಂದಿದ್ವಿ, ಆದ್ರೆ ಇಲ್ಲಿ ಯಾರು ಕಾಣಿಸ್ತಿಲ್ವಲ್ಲ. ಅಲ್ಲಿ ಮುಂದೆ ಹೋಗಿ ನೋಡೋಣ. ನಡೀರಿ ಯಜಮಾನ್ರೆ, ನಡೀರಿ. ಟೈಮ್ಸ್ ಅಪ್. ಒಂದ್ ನಿಮಿಷ ಆಯ್ತೋ? ಹಾ, ನೆನಪು ಬಂತು ಸರ್. ಬನ್ನಿ ಬನ್ನಿ ಬನ್ನಿ. ನಡೀರಿ. ಇಲ್ಲೇ ಅದನ್ನ ಕೊಡಿ ಸರ್. ಪೂರ್ವ, ಉತ್ತರ, ಇಲ್ಲೇನೆ. ನಾನು ಮಗುನ್ ಸಾಯಿಸ್ದೆ, ಹಂಗೆ ಹೋಗ್ಬಿಟ್ಟೆ. ಎಲ್ಲಾಗದ್ರೂ ಪ್ರಯೋಜನ ಇಲ್ಲ. ಬಚಾವಾಗಕ್ಕೆ ಇನ್ನು ಎಷ್ಟು ತೆಗಿತಾನಂಟಿ? ಹೂತಿರೋದು ಗಾಯತ್ರಿ ದೇವಿನಲ್ವಾ? ಅತೀಂದ್ರಿಯ ಶಕ್ತಿನ ಕೂಡಿಟ್ಕೊಂಡು ಭೂಮಿನ ಸೀಳ್ಕೊಂಡಾದ್ರೂ ಆಚೆ ಬರ್ಬೋದು ಅನ್ಕೊಂಡು ಜೀವ ಮಗು ಶವನ ತುಂಬಾ ಆಳದಲ್ಲಿಟ್ಟು ಹೂತಿದಾನೆ ಅನ್ಕೋತೀನಿ.
ನೈನಿ, ಅಲ್ಲಿ ತಿಲೋತ್ತಮ ಮಾಮ್ ಇದ್ದಾರೆ. ಯಾರಿದ್ರು ಸರಿ, ನಾಗರಾಜ ಸುಮ್ನಿರಲ್ಲ ಯಜಮಾನ್ರೆ. ಶಿಟ್. ನೈನಿ, ಏನ್ ಮಾಡೋಣ? ಆ ತ್ರಿಶೂಲನ್ ತಗೊಳ್ಳಿ ಯಜಮಾನ್ರೆ. ಬೇಗ ಎಸರಿ ಯಜಮಾನ್ರೆ. ಸ್ಟಾಪ್ ಇಟ್. ಪೊಲೀಸ್ ಅಣ್ಣ! ಇನ್ಸ್ಪೆಕ್ಟರ್, ಅಯ್ಯೋ, ನಡೀರಿ ಯಜಮಾನ್ರೆ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಕೇಳ್ತಾ ಇರೋದು ನಿಮ್ಮನ್ನೇ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಕೇಳಿದ ಅರ್ಥ ಆಗ್ತಿಲ್ವಾ? ಮಾಮ್, ಇನ್ಸ್ಪೆಕ್ಟರ್ ಕೇಳ್ತಿರೋದು ನಿಮ್ಮನ್ನೇ. ಹೇಳಿ. ಹೇಳ್ತೀನಿ ವಿಶಾಲ್. ನೈನಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ನೀವ್ ಮಾತಾಡ್ದೆ ಹೋದ್ರೆ ಬೇಜಾರಾಗುತ್ತೆ ಅತ್ತೆ. ಆ, ಹಾಗಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ವಲ್ಲಭ, ಹೋಗಿ ಕಾರ್ ಡಿಕ್ಕಿಯಿಂದ ನಾವು ತಂದಿರೋ ಗಿಡ ತಗೊಂಬಾ. ಬೇಗ ಹೋಗು. ಹಾಗೇನೆ ವಾಟರ್ ಬಾಟಲ್ ಕೂಡ ತಗೊಂಬಾ. ಹಾ, ಸರಿ ಮಾಮ್. ಹೋಗು. ಇಲ್ಲಿ ಯಾಕೆ ಅಗ್ದಿದ್ದೀರಾ? ಅದೇ ಹೇಳ್ತೀನಿ ಇನ್ಸ್ಪೆಕ್ಟರ್. ನಮ್ ನೈನಿ ಮಗು ಹುಟ್ಟ ತಕ್ಷಣ ಸತ್ತು ಹೋಯ್ತು ಅಂತ ನಿಮಗೂ ಗೊತ್ತೇ ಇದೆ. ಪ್ರಾಣ ಇಲ್ದಿರೋ ಆ ಮಗುನ ಇಲ್ಲೇ ಅಲ್ನೋಡಿ ಇದೇ ಜಾಗದಲ್ಲಿ ನಾವು ಹೂತಿದ್ವಿ. ಅದ್ರ ನೆನಪಿಗೋಸ್ಕರ ಒಂದು ಗಿಡ ಆದ್ರೂ ನೆಡೋಣ ಅಂತ ಇವಳತ್ರ ಹೇಳ್ದೆ. ಮಾಮ್, ತಗೊಳ್ಳಿ ಗಿಡ ಬಾಟಲ್. ವಿಶಾಲಕ್ ಕೊಡು ಕಂದ. ತಗೋ ವಿಶಾಲ್, ಗಿಡ ಮತ್ತೆ ನೀರು ತಗೋ. ತಗೋ ವಿಶಾಲ್, ನೀನೇ ನೆಡ್ಬೇಕು. ತಗೋ. ವಲ್ಲಭ, ನೀರ್ ಬಾಟಲನ್ನ ನೈನಿಗೆ ಕೊಡು. ನೈನಿನೇ ಹಾಕ್ತಾಳೆ. ತಗೋ. ಅದ್ಯಾಕ್ ಹಾಗೆ ನೋಡ್ತಿದ್ಯಾ ವಿಶಾಲ್? ನಮ್ ಯಾರಿಗೂ ವಿಷಯ ತಿಳಿಸ್ದೆ ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ವಾ ಅಂತ. ಮಗು ಬಗ್ಗೆ ಮಾತಾಡಿದ್ರೆ ಪಾಪ ನೈನಿ ಬೇಜಾರ್ ಮಾಡ್ಕೋತಾಳೆ. ಅದಕ್ಕೆ ಹೇಳಲಿಲ್ಲ ಕಂದ. ಹಾಸ್ಪಿಟಲ್ ಡ್ರೈವರ್ ಜೀವನ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಶವ ಉಳೋ ಅಭ್ಯಾಸ ಇರೋನೆ ಕರೆಕ್ಟ್ ಅಂತ ಗಿಡ ನೆಡಕ್ಕೂ ಅವನ ಕೈಲೇ ಗುಂಡಿ ತೆಗ್ಸಿದ್ವಿ.
ಅಫ್ಕೋರ್ಸ್ ಗಿಡನ ನಮ್ಮ ಮಾಮೆ ನೆಡಬೇಕು ಅಂತ ಅನ್ಕೊಂಡಿದ್ರು. ಅಷ್ಟರಲ್ಲಿ ಹೆತ್ತ ತಂದೆ ತಾಯಿ ನೀವೇ ಬಂದ್ರೆ ನೀವೇ ನೆಟ್ಬಿಡಿ. ಯಜಮಾನ್ರೆ, ಒಂದು ಕೆಲ್ಸಕ್ಕೆ ಬಂದಿದ್ವಿ, ಈಗ ಇನ್ನೊಂದು ಕೆಲಸ ಆಗ್ತಿದೆ. ಗಿಡ ನೆಡೋದು ಒಳ್ಳೇದೇ ಅಲ್ವಾ? ಕ್ಲಾಪ್ಸ್ ಹೊಡಿರಿ. ಇಲ್ಲೇ ತುಂಬಾ ಹೊತ್ತು ನಿಂತ್ಕೊಂಡ್ರೆ ಮಗು ಬಗ್ಗೆ ಯೋಚಿಸಿ ಜ್ಞಾಪಕ ಬಂದು ಬೇಜಾರಾಗಬಹುದು. ಬೇಗ ಬಂದ್ಬಿಡಿ ಕಂದ. ಸಖಿ, ವಲ್ಲಭ, ನಡೀರಿ. ವಿಶಾಲ್ ಅವರೇ, ನಾನು ಜಾಸ್ತಿ ಮಾತಾಡಿದ್ರೆ ನಿಮ್ಮ ಫ್ಯಾಮಿಲಿಲಿ ಗಲಾಟೆ ಮಾಡಿಸ್ದಾಗುತ್ತೆ. ಹಾಸ್ಪಿಟ್ಲ್ ಡ್ರೈವರೇ ಇವ್ರಿಗೆ ಹೆಲ್ಪ್ ಮಾಡಬೇಕಾ? ಮನೇಲಿ ಯಾರಿಗೂ ಹೇಳ್ದೆ ಇವರೇ ಬರಬೇಕಾ? ಅವ್ರನ್ನೇ ಹಾವು ಟಾರ್ಗೆಟ್ ಮಾಡ್ಕೋಬೇಕಾ? ಈ ಪ್ರಶ್ನೆಗಳನ್ನ ಅವರ ಹತ್ರ ಕೇಳಬೇಕು. ಅವ್ರು ಹೊರಟೋಗಿದ್ದಕ್ಕೆ ನೀವು ಯೋಚನೆ ಮಾಡಲಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲಿ ಸರ್. ಹೋಗಿ ಬರ್ತೀನಮ್ಮ. ಸರಿ ಅಣ್ಣ, ಬರ್ತೀನಿ. ಯಜಮಾನ್ರೆ, ಪೊಲೀಸ್ ಅಣ್ಣನ ಮಾತಲ್ಲಿ ಹೇಳ್ಬೇಕಂದ್ರೆ ನೆಟ್ಟಿರೋ ಈ ಗಿಡದ ಹಿಂದೆ ಯಾವುದೋ ಒಂದು ಲೆಕ್ಕ ಇದೆ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ನೈನಿ. ಇವತ್ತು ನಮ್ಮ ಟೈಮ್ ಚೆನ್ನಾಗಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ವಿಶಾಲ್ ಬಿಸಾಕಿದ ತ್ರಿಶೂಲ ನಮ್ಮ 3 ಜನದಲ್ಲಿ ಯಾರಿಗಾದ್ರೂ ತಾಗಿದ್ರು ಆ ಜೀವ ತೆಗ್ದಿದ್ ಗುಂಡಿನ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತೆಗ್ಸಿ ಗಿಡ ನೆಡೋ ಬದಲು ನಮ್ಮ ಶವನ ಮುಚ್ಚಾಕ್ಬೇಕಾಗಿತ್ತು. ಅದ್ ಸರಿ ವಲ್ಲಭ್, ಹೈಲೈಟ್ ಏನಂದ್ರೆ ನೈನಿ ತನ್ನ ಮಗುನ ಎತ್ಕೊಂಡು ಹೋಗಿ ಮರ್ಡರ್ ಮಾಡಿರೋರನ್ನ ಕಾಪಾಡೋದು. ಕಚ್ಚಕ್ ಬಂದಿರೋ ಹಾವನ್ನ ಓಡಿಸೋದು ಅಂದ್ರೆ ತಮಾಷೆನಾ? ಗುರಿ ತಪ್ಪಿದಿದ್ರೆ ಅದಕ್ ಬಿದ್ದಿರೋದು. ಇಲ್ಲ ಅಂದಿದ್ರೆ ಜೀವಂಗೆ ಚುಚ್ಚಿ ಅವನು ಸತ್ತು ಹೋಗ್ತಿದ್ದ. ಮಾಮ್, ನಾವ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನೀವ್ ಯಾವ್ದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಅಲ್ಲಿಗೆ ವಿಶಾಲ್ ನೈನಿ ಯಾಕೆ ಬಂದ್ರು ಅಂತ ಹೇಳದ್ನಲ್ಲ ಆಂಟಿ, ಜೀವನ ಸೇವ್ ಮಾಡೋದಕ್ ಬಂದಿರ್ತಾರೆ. ಹಾವು ಕಚ್ಚುತ್ತೆ ಅಂತ ನೈನಿಗೆ ಮೊದಲೇ ಗೊತ್ತಾಗಿರುತ್ತೆ ಮಾಮ್. ಜೊತೆಗೆ ವಿಶಾಲ್ನು ಕರ್ಕೊಂಡು ಬಂದಿದ್ದಾಳೆ. ಅಲ್ಲಿವರೆಗೂ ಕ್ಲಾರಿಟಿ ಇದೆ. ಆದ್ರೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಯಾಕೆ ಬಂದ್ರು? ನಿಮ್ಮ ಮೇಲೆ ಅನುಮಾನ ಬಂದು